ಹೊಸ ವರ್ಷ ಎಲ್ಲರಿಗೂ ಕೂಡ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಹಳೆಯದನ್ನೆಲ್ಲ ಮರೆತು ಹೊಸ ತೀರ್ಮಾನಗಳನ್ನು, ನಿರ್ಣಯಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ತೇವೆ. ಹಾಗಾಗಿ ಈ ಭಾಗದ ಜನಸಮುದಾಯಕ್ಕೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ತಿಳಿಸೋದಕ್ಕೆ ಬಯಸ್ತೇನೆ. ಮುಂದೆ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಈಗಾಗಲೇ ನಮ್ಮಲ್ಲಿ ಈ ಭಾಗದಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಏನು ಆಚರಣೆಯ ಸಂದರ್ಭದಲ್ಲಿ ಯಾವುದೂ ಘಟನೆಗಳು ನಡೀಬಾರದು ಅಂತೇಳಿ ಎಲ್ಲೆಲ್ಲಿ ವಿಶೇಷವಾಗಿ ಯುವಕರು ಸೇರ್ತಾರೆ ಅಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಅವರನ್ನು ಮಾನಿಟರ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬಾರ್ದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಹೇಳಿದ್ದೇವೆ. ನೀವು ಆಚರಣೆ ಮಾಡಿ, ಆದರೆ ಜವಾಬ್ದಾರಿಯಿಂದ ಮಾಡ್ಕೊಳ್ಳಿ ಹಾಗೆ ಅಂತೇಳಿ. ಆಮೇಲೆ ಟ್ರಾಫಿಕ್ಕು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕುಡಿಯೋ ಅಭ್ಯಾಸ ಇರುತ್ತೆ. ಕುಡಿದಂಥ ಸಂದರ್ಭದಲ್ಲಿ ಗಾಡಿಗಳನ್ನ ಓಡಿಸೋದು ಮಾಡೋದು ಅಂಥದ್ದೆಲ್ಲ ಮಾಡುವಾಗ ಆಕ್ಸಿಡೆಂಟ್ಗಳಾಗಿ ಅವರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಕೂಡ ಮಾಡ್ತಾರೆ. ಅದನ್ನು ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಅದೆಲ್ಲ ತಿಳಿಸಿದ್ದೇವೆ. ಮತ್ತು ಹೆಚ್ಚು ಜನಸಂಖ್ಯೆ ಸೇರುವಂಥ ಕಡೆಯಲ್ಲಿ ಹೆಚ್ಚು ಪೊಲೀಸ್ನವರ ಪ್ರೆಸೆನ್ಸ್ ಇರಬೇಕು ಮತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಆಚರಣೆ ಮಾಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಯಾವುದು ಏನಂಗಂದ್ರೆ ಕ್ರಾಂತಿ ಅಂದರೆ ಅಲ್ಲ, ನಿಮ್ಮ ಪ್ರಕಾರ ಹೇಳಿ ಏನು ಕ್ರಾಂತಿ ಆಗ್ಬೇಕು ನಿಮಗೆ? ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾವೆಲ್ಲರೂ ಹೇಳಿದ್ದೀವಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲ ಹೇಳಿದ್ದೀವಿ. ಹೈಕಮಾಂಡ್ ನಮ್ಮಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು. ನೋಡಿ, ಒಂದು ಕಾಲಕ್ಕೆ ಕಾಂಗ್ರೆಸ್ನವರ ನಿಮಗೆಲ್ಲ ಹೈಕಮಾಂಡು ಡೆಲ್ಲಿಗೆ ಹೋಗಬೇಕು, ಚೀಟಿ ಬರಬೇಕು ಅಂತ ಟೀಕೆ ಮಾಡೋರು. ಈಗ ಹೈಕಮಾಂಡು ಅವ್ರಿಗೂ ಕೂಡ ವಿರೋಧ ಪಕ್ಷದವರು ಅವ್ರ ಹೈಕಮಾಂಡ್ ಹೇಳಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷದಲ್ಲಿ ಅವತ್ತು ಕೂಡ ಏನೇ ನಿರ್ಧಾರ ಮಾಡಿದ್ರು ಅದು ಹೈಕಮಾಂಡ್ ಅಂತ ಹೇಳಿ ನಾವು ಹೇಳ್ತೀವಿ. ಇವತ್ತು ಅದೇ ಹೇಳ್ತೀವಿ, ಹೈಕಮಾಂಡಲ್ಲಿ ನಿರ್ಧಾರ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.